ಇನ್ನು ಬೆಂಗಳೂರಿಗೆ ಕೆ.ಸಿ. ವೇಣುಗೋಪಾಲ್ ಬರ್ತಾ ಇದ್ದಾರೆ. ಸುರ್ಜೇವಾಲಾ ಕೂಡ ಬಂದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಹೈಕಮಾಂಡ್ ನಾಯಕರು ಬಂದರು. ಇವತ್ತು CLP ಸಭೆಯಲ್ಲಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇಬ್ಬರು ಕೂಡ ಭಾಗಿಯಾಗ್ತಾರೆ. ಸಂಜೆ 4 ಗಂಟೆಗೆ ನಡೆಯುವಂಥ ಶಾಸಕಾಂಗ ಪಕ್ಷದ ಸಭೆ ತೋರಿಸ್ತಾ ಇದ್ದೀವಿ. ನಾಯಕರು ಬಂದಿರುವಂಥ ದೃಶ್ಯಾವಳಿಗಳು. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇಬ್ಬರು ಕೂಡ ಬೆಂಗಳೂರಿಗೆ ಬಂದಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನೋಡ್ತಾ ಇದ್ದೀವಿ ಬೆಳಗ್ಗೆ ರಾಜ್ಯಪಾಲರ ಭೇಟಿ ಆಯಿತು. ರಾಜ್ಯಪಾಲರಿಗೆ ಒಂದಷ್ಟು ಡೇಟ್ಗಳನ್ನು ಕೂಡ ಕೊಟ್ಟರು. ಇದೆಲ್ಲದರ ಜೊತೆಗೆ ಸಾಮಾನ್ಯವಾಗಿ ಏನು ಅಂತಂದರೆ ಈ ಶಾಸಕಾಂಗ ಪಕ್ಷದ ಸಭೆ ಆದಮೇಲೆ ಭೇಟಿ ಮಾಡುವಂಥದ್ದು ವಾಡಿಕೆ. ಆದರೆ ರಾಜ್ಯಪಾಲರು ಬ್ಯುಸಿ ಇರೋದ್ರಿಂದ ಮೊದಲೇ ಹೋಗಿ ಭಾವಿ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡ್ಕೊಂಬಂದರು. ಜೊತೆಗೆ ಡೇಟನ್ನು ಕೂಡ ಕೊಟ್ಟು ಬಂದಿದ್ದಾರೆ ಅನ್ನುವಂಥದ್ದೊಂದು. ಜೊತೆಗೆ ಇಲ್ಲಿಂದ ಅವರು ಅಜ್ಜಯ್ಯನ ದರ್ಶನ ಪಡೆದರು. ಅಲ್ಲಿ ಆ ಡೇಟ್ ಏನಿದೆಯಲ್ಲ ಅದು ಕನ್ಫರ್ಮೇಷನ್ ಸಿಕ್ತು. 3ನೇ ತಾರೀಕಿಗೆ ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅಂತ. ಅದು 3ನೇ ದಿನ ಅಂತಂದರೆ ಇವತ್ತು ವೆರಿ ಇಂಪಾರ್ಟೆಂಟ್ ಮೀಟಿಂಗ್, CLP ಮೀಟಿಂಗ್. ದೆಹಲಿಯಲ್ಲಿದ್ದಂಥ ನಾಯಕರುಗಳು ಕೂಡ ಬಂದಿದ್ದಾರೆ. ತಾವು ಕೂಡ ನೋಡಿದ್ದೀರಿ. ಏನು ಅಂತಂದರೆ ದೆಹಲಿಯಿಂದ ಬರ್ತಿರುವಂಥ ನಾಯಕರು ಅವರ ಹಾವಭಾವ ಅಂದರೆ ಲ್ಯಾಂಗ್ವೇಜ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಇದು ಭಾಳಷ್ಟು ಸಂಗತಿಗಳನ್ನು ಹೇಳಿಬಿಡುತ್ತೆ. ಯಾಕೆಂದರೆ MB ಪಾಟೀಲ್ ಇವತ್ತು ಸಾಮಾನ್ಯವಾಗಿ ಭಾಳ ಖುಷಿಯಿಂದ ಮಾತಾಡಲ್ಲ ಅವರು. ಇವತ್ತು ಯಾಕೆ ಬಂದಿದ್ದ ರೀತಿ ಇತ್ತಲ್ಲ, ಖುಷಿ ಅನ್ನೋದು ಮುಖದಲ್ಲಿ ಉಕ್ತಾ ಇತ್ತು. ಇನ್ನು ಪ್ರಿಯಾಂಕ್ ಖರ್ಗೆ ಮಾತಾಡುವಂಥ ಧಾಟಿನೇ ಬೇರೆ ಇರುತ್ತೆ ಯಾವಾಗಲೂ. ಇವತ್ತಂತೂ ಅವರು ಬೇರೆ ರೀತಿಯಲ್ಲೇ ಮಾತಾಡಿದ್ರು. ಸೊ ಎಲ್ಲದನ್ನು ಕೂಡ ಅಂದರೆ ಯಾರ್ಯಾರಿಗೆ ಸಿಹಿ ಯಾರ್ಯಾರಿಗೆ ಕಹಿ ಎನ್ನುವಂಥದ್ದು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಸಂಗತಿ. ಜೊತೆಗೆ ಅಂದರೆ ಇವತ್ತು ಸಂಜೆ ಆಗುವಂಥ CLP ಮೀಟಿಂಗ್ ಓವರಾಲ್ ವಿವರಗಳೇನಿದೆ? ರಂಗನಾಥ್, ಸಂಜೆ 4 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಹೈಕಮಾಂಡ್ನ ನಾಯಕರಾದಂತಹ ಕೆ.ಸಿ. ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗ ತಾನೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಂತ ಆಗಮಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಕೂಡ ಅವ್ರನ್ನ ಸ್ವಾಗತಿಸ್ತಾರೆ. ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ DK ಶಿವಕುಮಾರ್ ನಡೆಸ್ತಾರೆ. ಇವತ್ತು ಬೆಳ್ಳಂಬೆಳಗ್ಗೆ ರಾಜ್ಯಪಾಲರ ಭೇಟಿಯನ್ನ ಮಾಡಿ ಅನೌಪಚಾರಿಕವಾಗಿ DK ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದರು. ಅದಾದ ಬಳಿಕ ನೊಣವಿನಕೆರೆ ಅಜ್ಜಯ್ಯನ ಬೆಂಗಳೂರಿನ ಪೀಠಕ್ಕೆ ತೆರಳಿ ಅಲ್ಲಿಯೂ ಕೂಡ ದಿನಾಂಕವನ್ನು ನೋಡಿದ್ರು. ಅಕಸ್ಮಾತ್ ಅಜ್ಜಯ್ಯ ಅವರ ಪೀಠಕ್ಕೆ ಮೊದಲೇ ಹೋಗಿದ್ದಿದ್ರೆ ರಾಜ್ಯಪಾಲರಿಗೆ ಕೊಡುವಂಥ ದಿನಾಂಕ ಕೂಡ ಬಹುತೇಕ ಬದಲಾಗ್ತಿತ್ತೇನೋ. ಯಾಕೆಂದರೆ ರಾಜಭವನದಲ್ಲಿ DK ಶಿವಕುಮಾರ್ ಅವರು ಮೊದಲು ಪ್ರಸ್ತಾಪ ಮಾಡಿದ್ದು ಜೂನ್ 1 ಮತ್ತು ಜೂನ್ 5ನೇ ತಾರೀಕಿನ 2 ದಿನಾಂಕಗಳನ್ನು ರಾಜಭವನಕ್ಕೆ ಕೊಟ್ಟಿದ್ರು. 2 ಪ್ಲೇಸ್ಗಳ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡಿ ಅಜ್ಜಯ್ಯನ ಪೀಠಕ್ಕೆ ಹೋದರು. ಅಜ್ಜಯ್ಯನ ಪೀಠದಲ್ಲಿ ಅವರಿಗೆ ಅನುಗ್ರಹ ಸಿಕ್ಕಿದ್ದಂಥದ್ದು ಜೂನ್ 3ನೇ ತಾರೀಕಿನ ದಿನಾಂಕ. ಹೀಗಾಗಿ ಬಹುತೇಕ ಜೂನ್ 3ರ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ಇದೀಗ ಒಂದು ನಿರಾಳತೆಯನ್ನು ತಂದಿಟ್ಟಿದೆ. ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯ ಕಡೆ ಎಲ್ಲರ ಚಿತ್ತ ನೆಡ್ತಾ ಇರುವಂಥದ್ದು. ದೆಹಲಿಗೆ ಹೋದಂಥವರು ವಾಪಸ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಮತ್ತು ಜಿಲ್ಲೆಗಳಲ್ಲಿ ಇದ್ದಂಥ ಎಲ್ಲ ಶಾಸಕರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಬಹುತೇಕ 4 ಗಂಟೆ ಅಂದರೆ 3:30 ಸುಮಾರಿಗೆ ಎಲ್ಲ ಶಾಸಕರು ಕೂಡ ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಬಂದು ತಲುಪ್ತಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವ ನಿರ್ಣಯವನ್ನು ಅಂತಿಮವಾಗಿ ಘೋಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ. ಸಿದ್ದರಾಮಯ್ಯನವರ ಹಾವಭಾವ, ಸಿದ್ದರಾಮಯ್ಯನವರ ಮಾತು, ಸಿದ್ದರಾಮಯ್ಯನವರ ನಿರ್ಧಾರವನ್ನ ಸಚಿವರು ಮಾತ್ರ ಇಲ್ಲಿವರೆಗೆ ಕೇಳಿಸ್ಕೊಂಡಿದ್ದಾರೆ. ಇನ್ನುಳಿದಂತೆ ಶಾಸಕರಿಗೆ ಒಂದು ನೇರವಾದಂಥ ಮೆಸೇಜ್ ಸಿದ್ದರಾಮಯ್ಯನವರ ಕಡೆಯಿಂದ ಪಾಸ್ ಆಗಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರೇ ನೇರವಾಗಿ DK ಶಿವಕುಮಾರ್ ಅವರ ಹೆಸರನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅನುಮೋದಿಸಿ ಅದನ್ನ ಹೈಕಮಾಂಡ್ನ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಇಬ್ಬರೂ ಕೂಡ ಅನುಮೋದಿಸುವ ಮೂಲಕ DK ಶಿವಕುಮಾರ್ ಅವರ ಪಟ್ಟದ ಆಸೆ ಈಡೇರುವಂತಹ ಕ್ಷಣಗಣನೆ ಆರಂಭವಾಗಿದೆ. ಹಾರ್ಡ್ಲಿ ಇನ್ನೊಂದು 2-3 ತಾಸುಗಳಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗುತ್ತೆ. ಶಾಸಕಾಂಗ ಪಕ್ಷದ ಸಭೆ ಮುಗಿದ ಬಳಿಕ ಶಾಸಕಾಂಗ ಪಕ್ಷದ ನಾಯಕ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಬೇಕು ಅನ್ನುವಂಥದ್ದು ಸಹಜವಾಗಿ ನಡೆದು ಬಂದಂಥ ಸಂಪ್ರದಾಯ. ಆದರೆ ರಾಜ್ಯಪಾಲರು ಅನುಪಸ್ಥಿತಿ ಇರುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಹೋಗಿ ರಾಜ್ಯಪಾಲರನ್ನ DK ಶಿವಕುಮಾರ್ ಅವರು ಭೇಟಿಯಾಗಿ ಬಂದಿದ್ದಾರೆ. ಹೀಗಾಗಿ ಆ ಪ್ರಕ್ರಿಯೆಗಳಿಗೆ ಒಂದು ಹಂತದಲ್ಲಿ ಮುಕ್ತಾಯ ಆದಂತಾಗಿದೆ. ಶಾಸಕಾಂಗ ಪಕ್ಷದ ಸಭೆ ಮುಕ್ತಾಯ ಆದ ಬಳಿಕ DK ಶಿವಕುಮಾರ್ ಅವ್ರನ್ನ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕ ಅಂತ ಘೋಷಣೆ ಮಾಡಿದ ಬಳಿಕ ಮುಂದಿನ ಹಂತದ ಎಲ್ಲ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗುತ್ತೆ. ರಂಗನಾಥ, ಎಸ್, ನೀವು ಹಾಗೇನು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ.